ಹಾಯ್ ಫ್ರೆಂಡ್ಸ್, ಸ್ವಾಗತ ನಮ್ಮ ಚಾನೆಲ್ಗೆ. ಇಂದಿನ ಎಪಿಸೋಡ್ನಲ್ಲಿ ಭಾರ್ಗವಿ LLB ಸೀರಿಯಲ್ನ ರೋಚಕ ತಿರುವುಗಳನ್ನು ನೋಡೋಣ ಬನ್ನಿ. ಇಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಕೇಸನ್ನು ಮುಂದುವರೆಸಿ ತೀವ್ರವಾದಿ ವಾದ ಮಾಡ್ತಾಳೆ. ವಾದ ಪ್ರತಿವಾದದ ನಂತರ ನ್ಯಾಯಾಲಯ ತೀರ್ಪು ನೀಡುತ್ತೆ. ಡ್ಯೂಪ್ಲಿಕೇಟ್ ಸಂಧ್ಯಾ ಸುಳ್ಳು ಹೇಳಿದ್ದಕ್ಕೆ 10,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ವಿಕ್ಕಿ ಮತ್ತು ರೌಡಿಗೆ 3 ತಿಂಗಳು ಜೈಲು ಶಿಕ್ಷೆ. ಆದರೆ ಶಕ್ತಿಪ್ರಸಾದ್ ಅವರ ಪತ್ನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತೆ. ಜೆ.ಪಿ. ಪಾಟೀಲ್ ಇದನ್ನು ನೋಡಿ ಆಘಾತಕ್ಕೊಳಗಾಗ್ತಾರೆ. ದುಃಖದಿಂದ ತತ್ತರಿಸಿ ನಿಲ್ತಾರೆ. ಮೊದಲ ಬಾರಿಗೆ ಜೂನಿಯರ್ ಲಾಯರ್ ಭಾರ್ಗವಿ ವಿರುದ್ಧ ಸೋತಿದ್ದಕ್ಕೆ ಅವರಿಗೆ ತುಂಬಾ ನೋವಾಗುತ್ತೆ. ಕೋರ್ಟ್ನಲ್ಲಿರುವ ಎಲ್ಲಾ ಇತರ ವಕೀಲರು ಭಾರ್ಗವಿಯನ್ನು ಶ್ಲಾಘಿಸ್ತಾರೆ, ಅಭಿನಂದಿಸ್ತಾರೆ. ಸಂಧ್ಯಾಳ ಅಮ್ಮ ಭಾರ್ಗವಿಯ ಬಳಿ ಬಂದು ನ್ಯಾಯ ಕೊಡಿಸಿದ್ದಕ್ಕೆ ಧನ್ಯವಾದ ಹೇಳ್ತಾಳೆ, ತುಂಬಾ ಖುಷಿಪಡ್ತಾಳೆ. ಕೋರ್ಟ್ ಹೊರಗೆ ಎಲ್ಲರೂ ಬಂದ ನಂತರ ಶಕ್ತಿಪ್ರಸಾದ್ ಭಾರ್ಗವಿಯ ಬಳಿ ಬಂದು ಹೇಳ್ತಾರೆ, ಇದು ಭಾರ್ಗವಿಯ ಹೊಸ ಸೀಸನ್ ಆರಂಭ. ಇಲ್ಲಿಯವರೆಗೆ ನಾನು MLA ಶಕ್ತಿಪ್ರಸಾದ್ ಯಾರು ಅಂತ ಮಾತ್ರ ತೋರಿಸಿದ್ದೇನೆ. ಇನ್ನು ಮುಂದೆ ನನ್ನ ನಿಜವಾದ ರೌಡಿ ಶೀಟರ್ ಪ್ರಸಾದ್ನ ಬಣ್ಣವನ್ನು ತೋರಿಸ್ತೇನೆ ಅಂತ ಧಮಕಿ ಹಾಕ್ತಾರೆ. ಹೊರಗಡೆ ಬೃಂದಾ ಮತ್ತು ಸಾಕ್ಷಿ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾರೆ. ಸಾಕ್ಷಿ ಬೃಂದಾಗೆ ಡ್ಯೂಪ್ಲಿಕೇಟ್ ಸಂಧ್ಯಾ ಎಂದರೆ ರಮ್ಯಾಳನ್ನು ತಂದಿದ್ದಕ್ಕೆ ತೀವ್ರವಾಗಿ ಗದರಿಸ್ತಾಳೆ. ಬೃಂದಾ ಹೇಳ್ತಾಳೆ, ರಮ್ಯಾಳನ್ನು ಜೆ.ಪಿ. ಪಾಟೀಲ್ ಅವರನ್ನು ಕೇಸ್ ವಿನ್ ಮಾಡಲು ತಂದಿದ್ದೇವೆ ಅಂತ. ಅಷ್ಟರಲ್ಲಿ ಯಾರೋ ಒಬ್ರು ಹೇಳ್ತಾರೆ, ಜೆ.ಪಿ. ಪಾಟೀಲ್ ಅವರು ಯಾವತ್ತೂ ಸೋತಿಲ್ಲ, ಇಂದಿನ ಕೇಸ್ ಇತಿಹಾಸ ಮಾತ್ರ ಅಂತ. ಇದನ್ನು ಕೇಳಿ ಬೃಂದಾ ಖುಷಿಪಡ್ತಾಳೆ. ಇಲ್ಲಿಗೆ ಇಂದಿನ ಎಪಿಸೋಡ್ ಕೊನೆಗೊಳ್ಳುತ್ತೆ. ಅದ್ಭುತ ತಿರುವುಗಳು, ರೋಚಕತೆ ತುಂಬಿನ ಸಂಚಿಕೆ. ಮುಂದಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ತುಂಬಾ ಕುತೂಹಲ ಅಲ್ವಾ? ಕಾಯೋಣ ಬನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.